ಹಲೋ ಫ್ರೆಂಡ್ಸ್, ನಾನಿವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ದೇವಸ್ಥಾನದೊಳಗೆ ಹೋಗ್ಬಿಟ್ಟೆ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಬನಶಂಕರಿಗೆ ಹೋಗಿದ್ದೆ, ಯಾವುದೋ ಒಂದು ಕೆಲಸದ ಮೇಲೆ. ಆ ಕೆಲಸ ಮರೆತು ಈ ದೇವಸ್ಥಾನದೊಳಗೆ ಹೋದೆ. ಈ ದೇವಸ್ಥಾನದೊಳಗೆ ಹೋದ್ಮೇಲೆ ನಂಗೆ 108 ಗೊಂದಲ. ಇದೇನು ನಾನು ದೇವಸ್ಥಾನದಲ್ಲಿ ಬಂದಿದ್ದೀನಲ್ಲ, ಇನ್ನು ಹೊಸ ದೇವಸ್ಥಾನ ಅನ್ನಿಸ್ತು. ಹೊಸ ದೇವಸ್ಥಾನ ಇದ್ರು ಇಷ್ಟು ಜನ ಹೆಂಗಿರ್ತಾರ ಇಲ್ಲಿ ಅಂತೇಳಿ ನನಗೆ ನೂರಾರು ಪ್ರಶ್ನೆ. ಅದಕ್ಕೆ ನಾನು ಆಚೆ ಬಂದು ನೋಡಿದ್ರೆ ಶ್ರೀ ಬನಶಂಕರಿ ತಾಯಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನಾನು ಕೇಳಿದೆ, ಬಟ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬಂದದ್ದು ನೋಡಿ ನನಗೆ ಏನು ಅನ್ನಿಸ್ತು ಅಂತಂದ್ರೆ, ಆ ತಾಯಿನೇ ನನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದಷ್ಟು ಫೀಲ್ ಆಯಿತು. ಅದೇ ಖುಷಿಗೆ ನಾನು ಒಳಗೋದೆ ನೋಡ್ರಿ. ತಾಯಿನ ಅಲಂಕಾರ ಮಾಡಿ ಬಹಳಷ್ಟು ಜನ ಕಾತರದಿಂದ ಕಾಯಕತ್ತಿದ್ರು. ಅವ್ರ ಆಶೀರ್ವಾದನ ತಗೋಬೇಕು, ಅಲ್ಲಿ ಆರತಿನ ಪಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಪಾಳಿ ಹಚ್ಚಿಗಿಸಿಂದ ಅವರ ಆರತಿನ ತಗೊಂಡು ಅವ್ರ ಆಶೀರ್ವಾದನ ತಗೊಂಡು ದೇವಸ್ಥಾನ ಸುತ್ತಕ್ಕೆ ಎಲ್ಲ ದೇವ್ರುಗಳ ಆಶೀರ್ವಾದ ತಗೊಂಡು ಊಟಕ್ಕೆ ಹೋದೆ. ಬಹಳ ಜನ ಇದ್ರು, ಪರವಾಗಿಲ್ಲ ಅಂತೇಳಿ ವೆಯ್ಟ್ ಮಾಡಿದೆ. ಯಾಕಂತಂದ್ರೆ ಅನ್ನದ ಅಗಳ ಮೇಲೆ ತಿನ್ನೋರ ಹೆಸರು ಬರ್ದಿರ್ತೈತೆ ಅಂತ. ಇವತ್ತು ನಾನು ಇಲ್ಲಿ ತಿನ್ಬೇಕು ಅನ್ನೋದು ಇತ್ತು ಅನ್ಸುತ್ತೆ. ಅದಕ್ಕೆ ಆ ತಾಯಿ ನನ್ನನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಕರೆಸ್ಕೊಂಡರು. ಸೊ ನನ್ನ ಸ್ವಭಾವ ಹೆಂಗಪ್ಪ ಅಂತಂದ್ರೆ, ಎಲ್ಲ ದೇವ್ರುಗಳು ಒಂದೇ ಅನ್ನೋದೇ ನನ್ನ ಸ್ವಭಾವ ಗೈಸ್. ನಾನು ಇವತ್ತು ಏನು ತಿಳ್ಕೊಂಡೆ ಅಂತಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗಬೇಕು, ಆಶೀರ್ವಾದ ತಗೋಬೇಕು ಅನ್ನೋದಕ್ಕಿಂತ ದೇವರು ನಮ್ಮನ್ನ ಕರೆಸ್ಕೋಬೇಕಂತ. ಇಂಥ ಭಕ್ತರು ಇವತ್ತು ನನ್ನ ಸನ್ನಿಧಾನಕ್ಕೆ ಬರಲಿ ಅಂತ ಹೇಳಿ ಅದು ಇವತ್ತು ಪ್ರೂವ್ ಆಯಿತು ಅಂತ ನನಗೆ ಅನ್ಸಾಕತ್ತೈತಿ. ಯಾಕಂದ್ರೆ ಭಾಳ ಅನ್ಎಕ್ಸ್ಪೆಕ್ಟೆಡ್ ಅನ್ನಿಸ್ತು ನನಗೆ. ಸೊ ಅಲ್ಲಿ ಹೋಗಿ ಊಟ ಮಾಡಿ ಆ್ಯಂಡ್ ನಾನು ಒಂದು ಫೋಟೋನ ಖರೀದಿ ಮಾಡಿದೆ, ಮನೆ ಒಳಗೆ ಇಟ್ಟರಾಯ್ತು ಅಂತೇಳಿ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ.